ನಟ ದರ್ಶನ್ ಅನ್ನು ಬಳ್ಳಾರಿ ಜೈಲಿಗೆ ಸ್ಥಳಾಂತರ ಮಾಡಲು ಸರಿಯಾದ ಕಾರಣಗಳಿಲ್ಲ ಅಂತ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಜೊತೆಗೆ ಬ್ಯಾರಕ್ನಿಂದ ಹೊರಗೆ ಬಂದು ವಾಕಿಂಗ್ ಮಾಡೋಕೆ ಕೂಡ ದರ್ಶನ್ಗೆ ಕೋರ್ಟ್ ಅನುಮತಿಯನ್ನ ನೀಡಿದೆ. ದಯವಿಟ್ಟು ನನಗೆ ವಿಷ ಕೊಡಿಸಿ ಎಂದಿದ್ದ ದರ್ಶನ್ಗೆ ಕೋರ್ಟ್ ಕೊಂಚ ರಿಲೀಫ್ ಅನ್ನ ಕೊಟ್ಟಿದ್ರು. ಖಡಕ್ ಸೂಚನೆಯೊಂದನ್ನು ಜೈಲಾಧಿಕಾರಿಗಳಿಗೆ ನೀಡಿದೆ ಅಂತ ವರದಿಯಾಗಿದೆ. ಕೋರ್ಟ್ ಹೇಳಿದ್ದೇನು ಅಂತ ನೋಡೋದಾದ್ರೆ, ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಅಗತ್ಯವಿಲ್ಲ, ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇರಲಿ, ಜೈಲಲ್ಲೇ ಮೂಲ ಸೌಕರ್ಯ ಕೊಡಿ, ಒಳಗೆ ವಾಕಿಂಗ್ ಮಾಡೋಕೆ ಅವಕಾಶ ನೀಡಿ ಅಂತ ಜಡ್ಜ್ ಸೂಚನೆಯನ್ನ ನೀಡಿದ್ರು. ಆರೋಪಿ ಜೈಲಿನ ನಿಯಮಗಳನ್ನ ಪಾಲಿಸಲೇಬೇಕು ಅಂತ ಹೇಳಿದ್ದಾರೆ. ನಿಯಮ ಮೀರಿದ್ರೆ ಬೇರೆ ಜೈಲಿಗೆ ಜೈಲಾಧಿಕಾರಿಗಳೇ ಶಿಫ್ಟ್ ಮಾಡಬಹುದು ಅಂತ ಕೋರ್ಟ್ ತಿಳಿಸಿದೆ ಎನ್ನಲಾಗ್ತಾ ಇದೆ. ದರ್ಶನ್ ಜೈಲಿನಲ್ಲಿ ಕಿರಿಕ್ ಮಾಡುವಂತಿಲ್ಲ, ನಿಯಮ ಮೀರುವಂತಿಲ್ಲ. ಇಂತಹ ಕೆಲಸ ಮಾಡಿದ್ರೆ, ಕೇಸ್ ದಾಖಲಾದ್ರೆ ಕಾರಾಗೃಹ ಐಜಿಪಿ ಬೇರೆ ಜೈಲಿಗೆ ಶಿಫ್ಟ್ ಮಾಡುವ ನಿರ್ಧಾರ ತೆಗೆದುಕೊಳ್ಳಬಹುದು ಅಂತ ಕೋರ್ಟ್ ನಿರ್ದೇಶನ ನೀಡಿದೆ ಎನ್ನಲಾಗ್ತಾ ಇದೆ. ಇದು ನಟ ದರ್ಶನ್ಗೆ ಬಿಗ್ ವಾರ್ನಿಂಗ್ ಆಗಿದೆ. ಜೊತೆಗೆ 5 ಜೊತೆ ಬಟ್ಟೆ ನೀಡೋಕ್ಕೂ ಕೂಡ ಇಲ್ಲಿ ಕೋರ್ಟ್ ದರ್ಶನ್ ಅವರಿಗೆ ಅನುಮತಿಯನ್ನು ಕೊಟ್ಟಿದೆ. ಹಾಗೆ 1 ತಿಂಗಳಿನಿಂದ ನಾನು ಹೊರಗೇ ಬಂದಿಲ್ಲ, ಬಿಸಿಲನ್ನ ನೋಡೇ ಇಲ್ಲ, ಬಟ್ಟೆಗಳು ವಾಸನೆ ಬರ್ತಾ ಇದೆ, ಫಂಗಸ್ ಆಗ್ತಾ ಇದೆ ಅಂತ ದರ್ಶನ್ ಕೋರ್ಟ್ ಮುಂದೆ ಅಳಲನ್ನ ತೋಡ್ಕೊಂಡಿದ್ರು. ಹೀಗಾಗಿ ಕೋರ್ಟ್ ನಟ ದರ್ಶನ್ಗೆ 5 ಜೊತೆ ಬಟ್ಟೆಗಳನ್ನು ನೀಡಲು ಸೂಚಿಸಿದೆ. ಜೈಲಲ್ಲಿ ನರಕ ಯಾತನೆ ಆಗ್ತಿದೆ, ವಿಷ ಕೊಡಿ ಅಂತ ದರ್ಶನ್ ಜಡ್ಜ್ ಮುಂದೆ ಮನವಿಯನ್ನ ಮಾಡಿದ್ರು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.